ಮಜ್ಜಿಗೆ ಹುಳಿಯಲ್ಲೂ ಸಹ ಎಷ್ಟೊಂದು ಥರದ ಮಜ್ಜಿಗೆ ಹುಳಿ ಇದೆ. ಯೆಲ್ಲೋ ಕಲರಿನ ಮಜ್ಜಿಗೆ ಹುಳಿ ನೀವು ನೋಡಿರ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನಮ್ಮ ಹವ್ಯಕರ ಮನೆಯಲ್ಲಿ ಮಾಡುವಂಥ ಒಂದು ಮಜ್ಜಿಗೆ ಹುಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲು. ನೀವು ಹೇಗೆ ಮಾಡ್ತೀರೋ ಅದೇ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದು ಯಾವ ಬೀಜದಲ್ಲಿ ಮಾಡಿದ್ದೀನಿ ಅಂತಲೂ ನೋಡೋಣ ಬನ್ನಿ. ಇದು ತುಂಬಾ ಒಂದು ರೀತಿ ಹೆಲ್ದಿಯಾಗಿರುವಂಥ ಮಜ್ಜಿಗೆ ಹುಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಹಲಸಿನ ಬೀಜವನ್ನು ಈ ಥರ ಒಣಸಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಬೋದು. ಅದನ್ನು ಹೀಗೆ ಏನಾದರೂ ಒಂದು ಕುಟ್ಟಿ ಸ್ವಲ್ಪ ಕುಟ್ಟುವಂಥದ್ದು ಏನಾದರೂ ಕಲ್ಲು ಏನಾದರೂ ಒಂದು ನಿಮ್ಮ ಕಡೆ ಇದ್ದರೆ ಅದನ್ನು ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು. ಸಿಪ್ಪೆ ಇತ್ತು ಅಂದರೆ ತುಂಬಾ ಡೇಂಜರ್. ಇದು ಗಂಟಲಲ್ಲಿ ಸಿಕ್ಕಾಕ್ಕೊಂಡು ಆಮೇಲೆ ತುಂಬಾ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಯಾರೇ ಈ ಥರ ಹಲಸಿನ ಬೀಜದ್ದು ಒಂದು ಅಡುಗೆನ ಮಾಡ್ತೀರಾ ಅಂತಂದರೆ, ರೆಸಿಪಿನ ಮಾಡ್ತೀರಾ ಅಂದರೆ ಈ ಥರ ಸಿಪ್ಪೆನ ಬಿಡಿಸ್ಕೊಳ್ಳೋದು ತುಂಬ ಅಗತ್ಯ. ಹೀಗೆ ಅದು ಸಿಪ್ಪೆ ಬಿಟ್ಬಿಡುತ್ತೆ. ಇದು ಎಷ್ಟು ಚೆನ್ನಾಗಿ ಸ್ವಲ್ಪ ಈ ಥರ ಕುಟ್ಟಿ ಬಿಡಿಸಿದರೆ ಬಿಡಿಸ್ಬಿಡುತ್ತೆ. ಇದೆಲ್ಲ ಬಿಡಿಸ್ಕೊಂಡು ನಾನಿವತ್ತು ಮಜ್ಜಿಗೆ ಹುಳಿನ ಮಾಡಿದ್ದೀನಿ. ಹಲಸಿನ ಹಣ್ಣನ್ನಂತೂ ನಾವು ತುಂಬಾ ತಿಂತೀವಿ. ಎಲ್ಲರ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಪ್ರತಿಯೊಂದು ಊರಲ್ಲೂ ತಿಂತಾರೆ. ಹಾಗೆ ಬೀಜವನ್ನು ಎಷ್ಟೋ ಕಡೆ ಎಸಿತಾರೆ, ಎಷ್ಟೋ ಕಡೆ ಅದನ್ನು ಅಡುಗೆ ಮಾಡ್ತಾರೆ. ಅದರಿಂದ ಬಹಳಷ್ಟು ವೆರೈಟಿ ಅಡುಗೆಗಳು ಮಾಡಲಿಕ್ಕೆ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ನಮ್ಮಲ್ಲೂ ಈ ಥರ ಮಜ್ಜಿಗೆ ಹುಳಿ, ಸಾಂಬಾರು ಮತ್ತು ಇದರದ್ದು ಒಂದು ಸ್ವೀಟ್ ಮಾಡ್ತಿದ್ವಿ. ಅದಕ್ಕೆ ಒಬ್ಬಟ್ಟು ಥರ ಹೂರಣ ಮಾಡಿಕೊಂಡು ಇದೆಲ್ಲ ಮಾಡ್ತೀವಿ. ಆಮೇಲೆ ಕಾಯಿ ರಸ ಮಾಡ್ತೀವಿ. ಹೀಗೆ ಹಲವಾರು ರೀತಿಯ ಅಡುಗೆಯನ್ನು ಮಾಡಬಹುದು ಇದರಲ್ಲಿ. ಸ್ನೇಹಿತರೆ, ಹಲಸಿನ ಬೀಜ ಪೋಷಕಾಂಶಗಳ ಆಗರ. ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್, ಪ್ರೋಟೀನ್ ಹಾಗೂ ಖನಿಜಗಳು ತುಂಬ ಹೇರಳವಾಗಿವೆ. ಇದರಲ್ಲಿ ನಾರಿನಂಶ ಇರೋದರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ತುಂಬ ಜೀರ್ಣಕ್ರಿಯೆ ಆಗಲಿಕ್ಕೆ ಸಹಾಯ ಮಾಡುತ್ತದೆ ಇದರಿಂದ. ಹಾಗಾಗಿ ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಏನು ಹಣ್ಣನ್ನು ತಿಂತೀವಲ್ವ, ಬೇಸಿಗೆಯಲ್ಲಿ ಅಥವಾ ಮಳೆಗಾಲ ಬಂತು ಅಂದರೆ ಹಲಸಿನ ಹಣ್ಣನ್ನು ತಿಂದು ಬೀಜ ಎಸಿದೆ ಈ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅಡುಗೆನ ಮಾಡ್ಬೋದು. ಇಲ್ಲಿ ನಾನು ಮಜ್ಜಿಗೆ ಹುಳಿನ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ನಾನು ಅದನ್ನು 2 ಸರಿ ಸಿಪ್ಪೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ 2 ಸರಿ ತೊಳ್ಕೊಂಡಾದಮೇಲೆ ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗನೆ ಇನ್ನೂ ಚೆನ್ನಾಗಿ ಒಂಥರ ಸ್ಮೂತಾಗಿ ಸಾಫ್ಟಾಗಿ ಬೆಂದುಬಿಡುತ್ತೆ. 2 ಅಥವಾ 3 ಸೀಟಿ ಹಾಕಿಸ್ಬಿಟ್ರೆ, ನಾನು ಒಂದು 10ರಿಂದ 15 ನಿಮಿಷ ಈ ಥರ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 1 ಬಟ್ಲು ಕೊಬ್ಬರಿ, ಒಂದು ಸ್ವಲ್ಪ ಅಂದರೆ ನನಗೆ ಆ್ಯಕ್ಚುಲಿ ಹಸಿ ಕಾಯಿ ನನ್ನ ಕಡೆ ಇರಲ್ಲ, ಇಲ್ಲಿ ಸಿಗಲ್ಲ, ನಮಗೆ ತುಂಬಾ ಕಾಸ್ಟ್ಲಿ ಮತ್ತು ಎಲ್ಲ ಸರ್ನ ಸಿಗಲ್ಲ ಅಂತ ನಾನು ಹಸಿ ಕಾಯಿ ಹಾಕಲ್ಲ. ಈ ಥರ ಕೊಬ್ಬರಿನ ತಂದಿಟ್ಕೋತೀನಿ. 1 ಬಟ್ಲುಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡೆ, ನನಗೆ ಕಡಿಮೆ ಅಂತ ಅನ್ನಿಸ್ತು ಫಸ್ಟು. ಸ್ವಲ್ಪ ಅದು ತುಂಬ ತೆಳ್ಳಗಾಗಬಾರ್ದು ಅಂತ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದರೆ ಯೆಲ್ಲೋ ಕಲರ್ ಬರುತ್ತೆ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪರಿಮಳ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ 2 ಬ್ಯಾಡಗಿ ಮೆಣಸು, 2 ಸ್ವಲ್ಪ ಖಾರದ ಮೆಣಸು ಹಾಕ್ತಾಯಿದ್ದೀನಿ, ಕೆಂಪು ಮೆಣಸು. ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ. ನೀವು ಎಷ್ಟು ಸಾಸಿವೆ ನಿಮ್ಗೆ ಸ್ವಲ್ಪ ಘಾಟ್ ಒಂಥರ ಸ್ಟ್ರಾಂಗ್ ಬೇಕು ಅಂದರೆ ಸಾಸಿವೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಧನಿಯಾ, ಸ್ವಲ್ಪ ಅರಿಶಿಣ. ಇದು ಧನಿಯಾ ಹಾಕೋದು ಮೇನ್ ಒಂದು ಫ್ಲೇವರ್ ಕೊಡುತ್ತೆ. ಯಾಕೆಂತಂದರೆ ನಮ್ಮ ಅಮ್ಮನ ಮನೇಲಿ ಅಂದರೆ ಅಮ್ಮನ ತವರು ಮನೇಲಿ ಈ ಥರ ಮಾಡ್ತಾರೆ ಅಂತ ನಾನು ಅದನ್ನು ಇವತ್ತು ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆ ಕಡೆ ನಮ್ಮ ಅಮ್ಮನ ಮನೆ ಕಡೆಯಲ್ಲಿ ಮಾಡೋದು. ಅದಕ್ಕೆ ನಾನು ಅದನ್ನು ಇವತ್ತು ಟ್ರೈ ಮಾಡಿದ್ದೀನಿ. ಸ್ವಲ್ಪ ನನಗೆ ಹೆಚ್ಚಾಯಿತು ಅಂತ ರುಬ್ಬಿದ್ದನ್ನು ಹಾಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ದಿನ ಏನಾದರೂ ಮಾಡಲಿಕ್ಕೆ ಬರುತ್ತೆ ಅಂತ. ನೋಡಿ, ಇದನ್ನು ಚೆನ್ನಾಗಿ ರುಬ್ಕೊಂಡು ಬಂದು ಅದು ಬೆಂದಿತ್ತು ಬೀಜ, ಅದಕ್ಕೆ ನಾನು ರುಬ್ಕೊಂಡು ಬಂದಿರೋ ಕಾಯಿಯನ್ನು ಹಾಕಿ ಚೆನ್ನಾಗಿ ಕುದಿಸೋಕೆ ಬಿಡೋಣ. ಒಂದು 7-8 ನಿಮಿಷ ಕುದೀಲಿ. ಅಷ್ಟರಲ್ಲಿ ನಾನು ಮೊಸರು ಹಾಕಿದ್ದೆ ನಿನ್ನೆ ರಾತ್ರಿ. ಅದು ಯಾವ ಥರ ಕೆನೆ ಬಂದಿದೆ ಅಂತ, ಎಷ್ಟು ದಪ್ಪ, ಒಂದು ಅರ್ಧ ಇಂಚು ಕೆನೆ ಕಟ್ಟಿದೆ ಗೊತ್ತಾ, ಅಷ್ಟು ದಪ್ಪ ಕೆನೆ. ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಕೆನೆ ಬರುತ್ತೆ. ತುಂಬ ಚೆನ್ನಾಗಿ ನೋಡಿ ಗಟ್ಟಿ ಮೊಸರಾಗಿದೆ. ಅದನ್ನು ನಾನು ಸ್ವಲ್ಪ ಕಡ್ದ ಹಾಗೆ ಒಂಥರ ಮಿಕ್ಸರ್ ಜಾರಲ್ಲಿ ಒಂದು 2 ರೌಂಡ್ ಸುತ್ತಿರುಗಿಸಿ ತೊಗೊಂಡು ಬರ್ತೀನಿ. ಮಜ್ಜಿಗೆ ಕಡ್ಕೊಂಡು ಬಂದ ಹಾಗೆ ಗಟ್ಟಿ ಮೊಸರು ಅದು. ಆಮೇಲೆ ಇಲ್ಲಿ ಕುದೀತಾ ಇರುವಾಗ ಒಂದು ಸ್ವಲ್ಪ ಕರಿಬೇವನ್ನು ಹಾಕೋದು. ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಒಂಥರ ಧನಿಯಾ ಹಾಕಿರ್ತೀವಲ್ವ ಅದರದ್ದು ಒಂದು ಪರಿಮಳ ತುಂಬ ಟೇಸ್ಟಿಯಾಗುತ್ತೆ. ಆಮೇಲೆ ಇಲ್ಲಿ ಕುದಿಸಿ ಒಂದು 5 ನಿಮಿಷ ಆಗಿದ್ದು, ಸ್ವಲ್ಪ ಆರಿದ ಮೇಲೆ ಹಾಕಬೇಕು. ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ನಾನು ಕುದಿಸಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಹಾಕಿಬಿಟ್ಟೆ ಬಿಸಿ ಇರುವಾಗಲೇ.
ಮಜ್ಜಿಗೆನ ಹಾಕಿಬಿಟ್ಟೆ. ಅದು ಸ್ವಲ್ಪ ನಿಮಗೆ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ಬಿಟ್ಟು ಹಾಕಿ ಮಜ್ಜಿಗೆನ, ಕಡೆದ ಮಜ್ಜಿಗೆನ. ಸ್ವಲ್ಪ ಇದಕ್ಕೆ ತುಂಬ ಹುಳಿಯಾಗಿರಬಾರ್ದು ಮಜ್ಜಿಗೆನೂ ಅಷ್ಟೇ. ಎಲ್ಲರೂ ಮಾಡೋದು ಇದೇ ಥರ. ಅದರ ಒಂದು ಈ ಹಲಸಿನ ಬೀಜದ ಒಂದು ಮಜ್ಜಿಗೆ ಹುಳಿ ಅಥವಾ ಪೊಳಜ ಅಂತ ಹೇಳ್ತೀವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಣ್ಣ ಒಗ್ಗರಣೆ ಕೊಡ್ತಾಯಿದ್ದೀನಿ ನಾನು. ಸಾಸಿವೆ ಕಾಳು, ಇಂಗು, ಒಂಚೂರು ಒಣ ಮೆಣಸಿನಕಾಯಿ ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಮಜ್ಜಿಗೆ ಹುಳಿ ಅಥವಾ ಪೊಳಜ ಅಂತ ನಮ್ಮ ಕಡೆ ಹೇಳ್ತೀವಿ. ತುಂಬ ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋ ಅನ್ನಕ್ಕೆ ಅದ್ಭುತ ರುಚಿ ಕೊಡುವಂಥ ಒಂದು ರೆಸಿಪಿ ಇದು. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿದು ಈ ಥರದ್ದು. ಸ್ವಲ್ಪ ಸಿಹಿ, ಸ್ವಲ್ಪ ಖಾರ, ಸ್ವಲ್ಪ ಹುಳಿಯಾಗಿರುವಂಥದ್ದು, ಸ್ವಲ್ಪ ಖಾರನೂ ಆಗಿತ್ತು. ಯಾಕೆಂದರೆ ನಾನು 2 ಮೆಣಸಿನಕಾಯಿ ಖಾರದ್ದು ಹಾಕಿದ್ನಲ್ವ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಬೆಲ್ಲ ಎಷ್ಟು ಬೇಕು ಆ ಥರದ ಟೇಸ್ಟಿಗೆ ಹಾಕ್ಕೊಳ್ಳಿ. ಇದು ನಮ್ಮಲ್ಲಿ ಇಂಥದಕ್ಕೆಲ್ಲ ಸ್ವಲ್ಪ ಬೆಲ್ಲ ಹಾಕೇ ಮಾಡೋದು, ಸ್ವಲ್ಪ ಸಿಹಿನೇ ಇರಬೇಕಾಗುತ್ತೆ. ಇದು ಸೂಪರಾಗಿತ್ತು ಫ್ರೆಂಡ್ಸ್, ನನಗಂತೂ ಇಷ್ಟ, ನಿಮಗೂ ಇಷ್ಟ ಆಗಿದೆ. ನಿಮ್ಮ ಮನೇಲೂ ಹಲಸಿನ ಬೀಜ ಇದೆ ಅಂದರೆ ಈ ಥರ ಒಂದು ಮಜ್ಜಿಗೆ ಹುಳಿಯನ್ನು ಮಾಡಿ ನೋಡಿ. ನಿಮ್ಗೆ ಬೆಲ್ಲ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.